ಅಜ್ಜವ್ರ ಸಂದೇಶ ಏನಪ್ಪ ಅಂತಂದ್ರೆ, ನಮ್ಮ ದೊಡ್ಡ ಅಜ್ಜವ್ರ ಸಂದೇಶ ಏನಂತಂದ್ರೆ, ಆ ಸಂದೇಶದಂತೆ ನಾವು ನಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಅಜ್ಜವರು ನಮಗೆ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅಂತ ಅನಿಸುತ್ತೆ. ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ. ಒಂದು ಹೇಳೋದೇನಂದ್ರೆ, ಅಜ್ಜವರು ನೀವು ಲಿಂಗ ಪೂಜೆ ಮಾಡಿರಿ, ನಿಷ್ಠೆಯಿಂದ ಲಿಂಗ ಪೂಜೆ ಮಾಡಿರಿ, ಲಿಂಗ ಪೂಜೆ ಮಾಡಿದ ಮೇಲೆ ವಚನಗಳನ್ನು ಓದ್ರಿ. ಅಜ್ಜವ್ರು ಹೇಳೋ ಮಾತು, ನಿಷ್ಠೆಯಿಂದ ಲಿಂಗ ಪೂಜೆ ಮಾಡಿರಿ, ಲಿಂಗ ಪೂಜೆ ಆದ ತಕ್ಷಣ ವಚನಗಳನ್ನು ಓದ್ರಿ, ಆನಂತರ ನಿಷ್ಠೆಯಿಂದ ಕಾಯಕ ಮಾಡಿರಿ ಮತ್ತು ದಾಸೋಹ ಮಾಡಿರಿ. ಇವನ್ನ 4 ಹೇಳ್ತಿದ್ರು ಅವರು. ಏನು ಬೇಡ ಅಂತಿದ್ರು ಅಂತಂದ್ರೆ ಅವರು, ಏನು ಬೇಡ ಸಂದೇಶ ಇದೆ ದೊಡ್ಡದವ್ರ ಸಂದೇಶ, ನಿಷ್ಠೆಯಿಂದ ಲಿಂಗ ಪೂಜೆ ಮಾಡಿಕೊಳ್ಳೋದು, ನಂತರದಲ್ಲಿ ವಚನಗಳನ್ನು ಓದುವುದು, ನಂತರದಲ್ಲಿ ಕಾಯಕವನ್ನು ಮಾಡೋದು ಮತ್ತು ದಾಸೋಹವನ್ನು ಮಾಡೋದು. ಇವನು ಮಾಡಿರಿ, ಇದರೊಳಗೆ ನಾನು ಅದೇನಿ ಅಂತ ಹೇಳ್ತಿದ್ರು ಅಜ್ಜವರು. ಯಾವ ಭಕ್ತರು ಇದನ್ನು ಮಾಡ್ಕೊಂಡು ಹೋಗ್ತಾರೋ ಇದರೊಳಗೆ ನಾ ಅದೇನಿ ಅಂತ ವಿಜಯ ಮಹಾಂತೇಶಿಗಳು ಹೇಳಿದರು. ಹಂಗೆ ನಮ್ಮ ದೊಡ್ಡಜ್ಜವರು ಕೂಡ ಇದರೊಳಗೆ ಅವ್ರು ಅದಾರೆ. ಅವ್ರು ಏನು ಬೇಡ ಅಂತಿದ್ರು ಅಂತಂದ್ರೆ, ಅವ್ರು ಬೇಡ ಅನ್ನೋ ಯಾವುವು ಅಂತಂದ್ರೆ, ಒಂದು ದುಶ್ಚಟಗಳನ್ನು ಮಾಡಬೇಡ್ರಿ ಅಂತಿದ್ರು. ಏನಂತಂದ್ರೆ, ಕುಡಿಬೇಡ್ರಿ, ತಿನ್ನಬೇಡ್ರಿ, ಸೇದಬೇಡ್ರಿ, ಇಸ್ಪೆಟ್ ಆಡಬೇಡ್ರಿ, ಇದನ್ನು ಎಂದೂ ದುಶ್ಚಟವನ್ನು ಮಾಡಬೇಡ್ರಿ ಅಂತಿದ್ರು ಅವರು. ಇದು ಮಾಡಬೇಡ್ರಿ ಅನ್ನೋದಿದು. ಮತ್ತು ಇನ್ನೊಂದು ಮಾಡಬೇಡ್ರಿ ಅಂತಿದ್ರು ಅವರು. ಇನ್ನೊಂದು ಏನು ಮಾಡಬೇಡ್ರಿ ಅಂದ್ರೆ, ಕರೆದಾರ ಕಟ್ಟೋದು, ತಾಯ್ತ ಕಟ್ಟೋದು, ಚೀಟಿ ಕಟ್ಟೋದು, ಚಿಪಾಟಿ ಕಟ್ಟೋದು, ಇದನ್ನು ನೀವು ಮಾಡಬೇಡ್ರಿ ಅಂತಿದ್ರು. ಇನ್ನೊಂದೇನು ಮಾಡಬೇಡ್ರಿ ಅಂತಿದ್ರೆ, ಇಷ್ಟಲಿಂಗವೊಂದನ್ನು ಹೊರತುಪಡಿಸಿ ಮತ್ತು ಯಾವುದೇ ಕಂಚು, ಹಿತ್ತಾಳಿ, ಮೂರ್ತಿ, ಬೆಳ್ಳಿ, ಬಂಗಾರ, ಕಲ್ಲು, ಮಣ್ಣು, ಕಟ್ಟಿಗೆ, ಆ ಮೂರ್ತಿ ದೇವರುಗಳನ್ನು ಪೂಜೆ ಮಾಡಬೇಡ್ರಿ ಅಂತಿದ್ರು. ಹಿಂಗೆ ಇವುಗಳನ್ನು ಮಾಡಬೇಡ್ರಿ ಅಂತಿದ್ರು, ಇವುಗಳನ್ನು ಮಾಡಿರಿ ಅಂತಿದ್ರು. ಅದನ್ನು ಯಾಕೆ, ಇದು ಅವರ ಸಂದೇಶ. ಈ ಸಂದೇಶವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಂದೂ ನಾವು ನಮ್ಮ ದೊಡ್ಡ ಅಜ್ಜವರು ಮೇಲೆ ಪ್ರೇಮ ಇರೋರು. ಇವತ್ತು ಕೂಡ ನಾನು ಹೇಳ್ತೇನೆ, ಅಲ್ಲೆಲ್ಲೇ ಮಹಾತ್ಮರಂದರೆ ಅವರು ಎವರ್ ಗ್ರೀನ್, ಅವ್ರು ಯಾವಾಗಲೂ ಇರ್ತಾರೆ. ಅವ್ರು ಅಕಸ್ಮಾತ್ ಈ ಭೂಮಿ ಮೇಲೆ ಅಂತ ಅವ್ರು ನಿಜವಾಗಿಯೂ ಹೋಗಿಬಿಟ್ಟಿದ್ರೆ ಈ ಭೂಮಿ ಬರ ಬೀಳ್ತಿತ್ತು, ಈ ಭೂಮಿಯಲ್ಲಿ ಭಕ್ತಿಯ ಬರ ಬೀಳ್ತಿತ್ತು. ಅದಕ್ಕಾಗಿ ಇವತ್ತು ವಿಜಯ ಮಹಾಂತೇಶಿಗಳು ಹೋಗ್ಯಾರ ಅಂತ ತಿಳ್ಕೊಂಡಿದ್ರೆ ನಮ್ಮ ಭಾವ ಎಲ್ಲ ಬತ್ತಿ ಹೋಗಿಬಿಡ್ತಿತ್ತು, ನಾವೆಲ್ಲ ಅನಾಥರಾಗ್ತಿದ್ವಿ. ವಿಜಯ ಮಹಾಂತ ಅದಾನ ಅಂತ ತಿಳ್ಕೊಂಡ ಆ ಅದಾನನೋ ಭಾವದಿಂದನೇ ನಮ್ಮ ಸಂಸಾರ ನಡೆದತ್ತೆ. ಇವತ್ತು ಅಷ್ಟು ಭಕ್ತಿಯಿಂದ, ಧೈರ್ಯದಿಂದ ನಾವೆಲ್ಲ ಅದೇವೆ. ಅದಕ್ಕಾಗಿ ಇವತ್ತು ಆ ಭಾವ ಏನೈತಲ್ಲ, ಅದಕ್ಕಾಗಿ ನಮ್ಮ ದೊಡ್ಡ ಅಜ್ಜವರು ಇಲ್ಲ, ವಿಜಯ ಮಹಾಂತೇಶಿಗಳಿಲ್ಲ ಅಲ್ಲ, ಅವರು ಖಂಡಿತವಾಗಿ ಅದಾರೆ. ನಮ್ಮ ಭಕ್ತರಾದವರು ಅಂದರೆ ದೊಡ್ಡ ಅಜ್ಜವರು ಭಕ್ತರು, ಅತ್ಯಂತ ಆತ್ಮೀಯವಾಗಿದ್ದವರು. ಅವರು ಕೆಲವೊಬ್ಬರು ಮಂದಿ ಕಡೆ ಚಟ ಅದಾವು, ಅವು ಒಂದಿಷ್ಟು ಅದಾವು. ಯಾವಾಗಾರ ಒಂದಿಟ್ಟಿಟ್ಟು ಅಂದ್ರೆ ಎಲ್ಲ ಊರಾಗೂ, ಈ ಊರಾಗ ಅಷ್ಟಲ್ಲ ಎಲ್ಲ ಊರಾಗೂ ಅದಾವು. ಅದಕ್ಕೆ ನಮ್ಮ ದೊಡ್ಡ ಅಜ್ಜರ ಹೆಸರು ಹೇಳ್ಕೊಂಡು, ನಮ್ಮ ದೊಡ್ಡ ಅಜ್ಜರು ಅವ್ರು ಯಾವತ್ತೂ ಅವ್ರ ಹೃದಯದಾಗೆ ಇರ್ತಾರೆ. 100% ನಾ ಇದಕ್ಕೆ ಸಾಕ್ಷಿ ಕೊಡ್ತೀನಿ, 100ಕ್ಕೂ 100 ಅವ್ರು ಅದಾರೆ. ಯಾವಾಗಂತಂದ್ರೆ ಆ ಚಟವನ್ನು ಇವತ್ತು ನಮ್ಮ ದೊಡ್ಡ ಅಜ್ಜರ ಮಹಾಂತ ಜೋಳಿಗೆ ಹಂಗೆ ನಮ್ಮ ಭಕ್ತರಲ್ಲಿ ಯಾರಾದರೂ ಸ್ವಲ್ಪ ಚಟ ಇತ್ತಂದ್ರೆ ದಯವಿಟ್ಟು ಇವತ್ತು ದೊಡ್ಡ ಅಜ್ಜರ ಮಹಾಂತ ಜೋಳಿಗೆ ಹಾಕ್ರಿ. ಯಾಕಂತಂದ್ರೆ ವಿಜಯ ಮಹಾಂತೇಶನ ಮಠದ ಭಕ್ತರಿಗೆ ಒಂದು ವಿಶೇಷವಾದಂಥ ಗೌರವ ಐತಿ. ನೀವು ಇಳಕಲ್ ಮಹಾಂತಪ್ಪಗಳ ಭಕ್ತರಂದ್ರೆ ವಿಶೇಷವಾದಂಥ ಗೌರವ ಈ ನಾಡಿನೊಳಗೆ ಐತಿ. ಈ ನಾಡಿನಲ್ಲಿ ನಾವು ಇಳಕಲ್ ಮಹಾಂತ ಸ್ವಾಮಿಗಳ ಭಕ್ತರು ಅಂತ ಹೇಳಿದ್ರೆ ಭಾಳ ಗೌರವ ಕೊಡ್ತಾರೆ ಜನ. ಅವ್ರೇನಾದರೂ ನಮ್ಮ ಭಕ್ತರು ಚಟ ಮಾಡೋದು ನೋಡಿಬಿಟ್ರೆ ಅಂದ್ರೆ ಪೂರ್ತಿ ಡೌನ್ ಆಗಿಬಿಡ್ತೈತೆ ಅವಾಗ. ಅದಕ್ಕಾಗಿ ದಯವಿಟ್ಟು ನಮ್ಮ ಸಂಸಾರ, ನಮ್ಮ ಜೀವನ, ನಮ್ಮ ಆರೋಗ್ಯ ಇವುಗಳನ್ನು ಹಾಳು ಆಗಬಾರ್ದು ಅನ್ನೋಂಥ ಕಾಳಜಿ ದೊಡ್ಡಜ್ಜರಿಗೆ ಭಾಳ ಇತ್ತು. ಅದಕ್ಕಾಗಿ ಇವತ್ತು ಸ್ವಚ್ಛ ಆಗಿಬಿಡ್ಬೇಕು. ದೊಡ್ಡಜ್ಜರು ಮಹಾಂತ ಜೋಳಿಗೆ ಎಂದೂ ಅಳಕಂಗಿಲ್ಲ. ಅದು ಆ ಮಹಾಂತ ಜೋಳಿಗೆಗೆ ಏನಾದರೂ ಸ್ವಲ್ಪ ಅಡಿಕೆ ತಿನ್ನು, ಏನಾರು ಅಟ್ಟಿತ್ತಂದ್ರೆ ಅದನ್ನು ಇವತ್ತಿನ ದಿವಸ ದೊಡ್ಡಜ್ಜರು ಮಹಾಂತ ಜೋಳಿಗೆ ಹಾಕಿ ತಾವು ಸ್ವಚ್ಛ ಆಗ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. ಒಂದು. ಎರಡನೇದ್ದು ಏನಂತಂದ್ರೆ, ನಾವು ಚೀಟಿ ಚಿಪಾಟಿ ಕಟ್ಟಿದ್ವಿ, ತರೆದಾರ ಕಟ್ಟಿದ್ವಿ, ತಾಯ್ತ ಕಟ್ಟಿದ್ವಿ ಅಂದರೆ ಇಷ್ಟಲಿಂಗದಿಂದ ಮನುಷ್ಯ ಪರಮಾತ್ಮ ಕಾಣ.
ಇಷ್ಟಲಿಂಗ ಯೋಗದಿಂದ ಮನುಷ್ಯ ದೇವರಾಗ್ತಾನೆ. ಯಾಕಂದ್ರೆ ಬಸವಣ್ಣವ್ರು ಇಷ್ಟಲಿಂಗ ಯೋಗದಿಂದ ದೇವರಾದರು, ಅಲ್ಲಮ ಪ್ರಭುದರು ಇಷ್ಟಲಿಂಗ ಯೋಗದಿಂದ ದೇವರಾದರು, ಅಕ್ಕ ಮಹಾದೇವಿ, ಗುಡ್ಡಾಪುರ ದಾನಮ್ಮ, ಸದ್ದು ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ವಿಜಯ ಮಹಾಂತ ಶಿವಿಗಳು, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು, ಅದ್ರ ಜೊತೆ ಘನಮಠ ಶಿವಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು, ಈಗೇನು ತಪಸ್ವಿಗಳು ಆಗಿ ಹೋದ್ರಲ್ಲ ಮಹಾ ತಪಸ್ವಿಗಳು, ಇವರೆಲ್ಲರೂ ಮಾಡಿದ್ದು ಒಂದೇ ಒಂದು ಏನಂತಂದ್ರೆ ಅವ್ರು ಇಷ್ಟಲಿಂಗ ಯೋಗ. ಆ ಇಷ್ಟಲಿಂಗ ಯೋಗ ಮಾಡ್ತಿದ್ರು, ವಚನಗಳನ್ನು ಓದ್ತಿದ್ರು. ಈ ವಚನ ಓದೋದು ಇಷ್ಟಲಿಂಗ ಯೋಗ ಮಾಡೋದು, ಇವೆರಡರಿಂದ ಅವ್ರು ಏನಾದ್ರೆ ಶಾಶ್ವತವಾದಂಥ ಭೂಮಿಯಲ್ಲಿ ದೇವರಾದರು, ಶಾಶ್ವತವಾದ ದೇವರಾದರು ಅವರು. ಅದಕ್ಕಾಗಿ ಅವ್ರು ಅಷ್ಟಾಗೋದಲ್ಲ, ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ತಾರೋ, ಯಾರು ವಚನಗಳನ್ನು ಓದ್ತಾರೋ ಅವರು ಕೂಡ ಅದೇ ಸ್ಥಾನಕ್ಕೆ ಹೋಗ್ತಾರೆ, ಅದೇ ಎತ್ತರಕ್ಕೆ ಹೋಗ್ತಾರೆ. ಇದು 100ಕ್ಕೆ 100 ಸತ್ಯ ಇದು. ಅದಕ್ಕಾಗಿ ನಾವು ಕರೆದಾರ ಕಟ್ಟಿದ್ವಿ, ತಾಯ್ತ ಕಟ್ಟಿದ್ವಿ, ಚೀಟಿ ಕಟ್ಟಿದ್ವಿ ಅಂದರೆ ಇಷ್ಟಲಿಂಗದ ಮೇಲೆ ವಿಶ್ವಾಸ ಇಲ್ಲ ಅಂದಂಗೆ. ಇಷ್ಟಲಿಂಗದ ಮೇಲೆ ನಾವು ವಿಶ್ವಾಸ ಇಟ್ವಿ ಅಂದ್ರೆ ಅವರೆಲ್ಲರೂ ಇಷ್ಟಲಿಂಗದ ಮೇಲೆ ವಿಶ್ವಾಸ ಇಟ್ಟವರೆಲ್ಲ ಮಹಾತ್ಮರವರು. ಇಷ್ಟಲಿಂಗದ ಮೇಲೆ ವಿಶ್ವಾಸ ಇಟ್ವಿ ಅಂತಂದ್ರೆ ನಮಗೆ ಲಿಂಗಾಂಗ ಸಮರಸ ಬರ್ತೈತಿ. ಎಲ್ಲಿ ವಿಶ್ವಾಸ ಇರ್ತದೆ ಅಲ್ಲಿ ಸಮರಸ ಇರುತ್ತೆ. ಲಿಂಗದ ಮೇಲೆ ವಿಶ್ವಾಸ ಇಟ್ಟಿದ್ರೆ ಲಿಂಗಾಂಗ ಸಮರಸ ಬರ್ತೈತಿ. ಲಿಂಗಾಂಗ ಸಮರಸ ಬಂತಂದ್ರೆ ನಮ್ಮ ಮನಸ್ಸು ಲಿಂಗ ಸ್ವರೂಪ ಆಗತಿ, ನಮ್ಮ ಮನಸ್ಸು ಲಿಂಗ ಸ್ವರೂಪ ಆಗತ್ತೆ. ನಾವೇನು ಕರೆದಾರ ಕಟ್ಟಿದ್ವಿ, ತಾಯ್ತ ಕಟ್ಟಿದ್ವಿ, ಚೀಟಿ ಕಟ್ಟಿದ್ವಿ, ಹಿಂಗೇನಾದ್ರು ನಾವು ಮಾಡ್ಕೊತ ಹೋದ್ವಿ, ಜಗಲಿ ಮ್ಯಾಗ ಇಷ್ಟೊಂದು ದೇವ್ರ ಪೂಜೆ ಮಾಡಿದ್ವಿ ಅಂದ್ರೆ ಇಷ್ಟಲಿಂಗದ ಮೇಲೆ ವಿಶ್ವಾಸ ಹೋಗಿಬಿಡ್ತೈತಿ. ಇಷ್ಟಲಿಂಗದ ಮೇಲೆ ವಿಶ್ವಾಸ ಹೋತಂದ್ರೆ ಅಲ್ಲಿ ಲಿಂಗಾಂಗ ಸಮರಸ ಹೋಗತ್ತೆ. ಲಿಂಗಾಂಗ ಸಮರಸ ಹೋತಂದ್ರೆ ಮನಸ್ಸು ಲಿಂಗ ಸ್ವರೂಪ ಆಗುವಂಥ ಒಂದು ಅವಕಾಶನೂ ತಪ್ಪು ಹೋಗಿಬಿಡ್ತೈತಿ. ಅದಕ್ಕಾಗಿ ನಾವು ದೊಡ್ಡ ಅಜ್ಜವರು ಅತ್ಯಂತ ಆತ್ಮೀಯ ನಾವೆಲ್ಲ ಅದೇವಿ. ಅದಕ್ಕಾಗಿ ದೊಡ್ಡ ಅಜ್ಜವರು ಯಾವ ಮಾರ್ಗಕ್ಕೆ ಹೋದ್ರು, ಯಾವ ಸ್ಥಾನಕ್ಕೆ ಹೋದ್ರು ಅದೇ ಸ್ಥಾನಕ್ಕೆ ಅವ್ರ ಭಕ್ತರೆಲ್ಲರೂ ಹೊಕ್ಕಾರ. 100ಕ್ಕೆ 100 ಸತ್ಯ ಇದು. ಅದಕ್ಕಾಗಿ ನಾವು ಇಷ್ಟಲಿಂಗದ ಮೇಲೆ ವಿಶ್ವಾಸ ಇಡಬೇಕು, ಅಂತ ವಚನಗಳನ್ನು ಓದಬೇಕು, ಕರೆದಾರ ಚೀಟಿ ತಾಯ್ತವನ್ನು ನಾವು ಕಟ್ಟಬಾರ್ದು, ಜಗಲಿ ಮೇಲೆ ಯಾವ ಕಲ್ಲು ಮಣ್ಣು ಕಂಚು ಹಿತ್ತಾಳೆ ದೇವರನ್ನು ಪೂಜೆ ಮಾಡಬಾರ್ದು. ಇದನ್ನು ಅಜ್ಜವರು ಕೊಟ್ಟಂಥ ಸಂದೇಶ ಇದು. ಅದಕ್ಕಾಗಿ ಈ ರೀತಿ ನಾವು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ 100ಕ್ಕೆ 100 ನಾವು ವಿಜಯ ಮಹಾಂತನ ದರ್ಶನವನ್ನು ನಿತ್ಯದಲ್ಲಿ ನಾವು ಪಡಿತೀವಿ ಅಂತ ನನಗೆ ಭರವಸೆ ಐತಿ. ನಿತ್ಯದಲ್ಲಿ ನಾವು ಪಡಿತೀವಿ. ಅದಕ್ಕಾಗಿ ಇವತ್ತಿನ ದಿವಸ ಮುಖ್ಯವಾದಂಥ ಕೆಲಸ ಏನಪ್ಪ ಅಂದ್ರೆ ಇವತ್ತು ದೊಡ್ಡ ಅಜ್ಜವರ ಸಂದೇಶವನ್ನು ತಮಗೆಲ್ಲ ತಿಳಿಸುವುದೇ ಒಂದು ಮುಖ್ಯವಾದಂಥ ಕೆಲಸ. ಅದಕ್ಕಾಗಿ ಅವರು ಎಲ್ಲಿ ಹೋಗಿಲ್ಲ, ಅವರ ಸಂದೇಶದಲ್ಲಿ ಅವರದಾರೆ. ಆ ಸಂದೇಶವನ್ನು ಸರಿಯಾಗಿ ನಾವು ಪಾಲಿಸಿದ್ವಿ ಅಂದ್ರೆ ಅದ್ರ ಜೊತೆಗೇನವ್ರು ಯಾವತ್ತೂ ಇರ್ತಾರೆ ಅನ್ನುವಂಥ ಭಾವನೆ ನಂದೈತಿ. ಅದಕ್ಕಾಗಿ ಎಲ್ಲ ಸದ್ಭಕ್ತರಿಗೂ ನಮ್ಮ ದೊಡ್ಡ ಅಜ್ಜರು ಭಕ್ತರಂದ್ರೆ ಭಾಳ ಪ್ರೇಮ, ಭಕ್ತರಂದ್ರೆ ಉಣಸಾಗ ಭಾಳ ಪ್ರೇಮ. ನಮ್ಮ ದೊಡ್ಡ ಅಜ್ಜವ್ರು ಭಕ್ತರಿಗೆ ಉಣಿಸೋದಂದ್ರೆ ಒಂದು ದೊಡ್ಡ ಹಬ್ಬ ಅವರಿಗೆ. ಅದಕ್ಕಾಗಿ ದೊಡ್ಡ ಅಜ್ಜವ್ರ ಅಂತಃಕರಣ ಆಶೀರ್ವಾದ ನಮ್ಮ ಮೇಲೆ ಅಂದರೆ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಮತ್ತು ನಮ್ಮ ದೊಡ್ಡ ಅಜ್ಜವರು ನಮ್ಮ ನಾಗನೂರು ಅಪ್ಪಗಳ ಮೇಲೆ ಭಾಳ ಪ್ರೇಮ ಇದ್ದರು. ನಾಗನೂರು ಅಪ್ಪಗಳು ಬಂದರೆ ಭಾಳ ನಕ್ಕೋಂತ ಮಾತಾಡ್ತಿದ್ರು. ಅಂದರೆ ಈ ಗದಗಿನ ಅಜ್ಜವರು, ಪ್ರಸ್ತುತ ಗದಗಿನ ಅಜ್ಜವರು, ಅವರು ಕೂಡ ಭಾಳ ಹಾಸ್ಯಮಯವಾಗಿ ಅವ್ರ ಜೊತೆಗೆ ಮಾತಾಡ್ತಿದ್ರು, ಭಾಳ ಚಲೋ ಮಾತಾಡ್ತಿದ್ರು. ಅದಕ್ಕಾಗಿ ಗದಗಿನ ಅಜ್ಜವ್ರ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಇತ್ತು. ಮತ್ತು ಅದೇ ಪೀಠಕ್ಕೆ ಗದಗಿನ ಅಜ್ಜವ್ರು ಬಂದರು. ಹೀಗಾಗಿ ಬೇರೆ ಹೊರಗಿನವ್ರು ಬಂದಾರಂತ ನಮಗೆ ಯಾರಿಗೆ ಅನಸಂಗೇ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಗದಗಿನ ಅಜ್ಜವರು ಅಂದರೆ ನಾಗನೂರು ಮಠದಾಗಿದ್ದಾಗ ನಮ್ಮ ದೊಡ್ಡ ಅಜ್ಜವರ ಸೇವೆಯನ್ನು ಆಸ್ಪತ್ರೆಯಲ್ಲಿ ಸೇವೆಯನ್ನು ಸುಮಾರು 3 ತಿಂಗಳವರೆಗೆ ಅವರು 3 ಹೊತ್ತು ಪ್ರಸಾದವನ್ನು ಮಠದಿಂದನೇ ಒಬ್ಬರು ಅಡುಗೆ ಮಾಡೋಕ್ಕೆ ಸ್ಪೆಷಲ್ಲಾಗಿ ಅಡುಗೆ ಮಾಡೋಕ್ಕೆ ಇಟ್ಟುಬಿಟ್ಟಿದ್ರು ಅವರು. ಆನಂತರ ಯಾವತ್ತೂ ಒಂದು 2 ಲಕ್ಷ ರೂಪಾಯಿ ದುಡ್ಡನ್ನು ಅವರು ಕಾರ್ಯದರ್ಶಿಕಾಗಿ ಕೊಟ್ಟಿರ್ತಿದ್ರು. ಏನಾದರೂ ಎಮರ್ಜೆನ್ಸಿ ಬಂತಂದ್ರೆ ಸಣ್ಣ ಸ್ವಾಮಿಗಳಂತೆಲ್ಲ ದುಡ್ಡು ಇರಲಿಲ್ಲ ಅಂದ್ರೆ ಹಂಗೇನಾರು ಅಂತಂದ್ರೆ ಇಮಿಡಿಯೇಟ್ ಹೋಗಿ ಅವ್ರು ರೊಕ್ಕ ಕೊಡು, ಎದಕ್ಕಾರ ಔಷಧಕ್ಕೆ ಬೇಕಾಗತ್ತೆ ಅಂತಂದು ಯಾವತ್ತೂ ಅವ್ರ ಜೊತೆಗೆ ಇಡ್ತಿದ್ರು ಅವರು. ಹೀಗಾಗಿ ಅವ್ರ ಮೇಲೆ ಭಾಳ ಕಾಳಜಿಯಿಂದ ಭಾಳ ಅಂತಃಕರಣದಿಂದ ನಮ್ಮ ದೊಡ್ಡ ಅಜ್ಜವ್ರ ಉಸ್ತುವಾರಿಯನ್ನು, ಅವರ ಆರೋಗ್ಯದ ಉಸ್ತುವಾರಿಯನ್ನು ಭಾಳ ಚಂದ ಅವ್ರು ಮಾಡಿದರು. ತಾಯಿಯ ಹೃದಯದಿಂದ ಅವ್ರು ಮಾಡಿದರು. ಅವರ ಸೇವೆಯನ್ನು ನಾವೆಂದೂ ಮರಿಲಿಕ್ಕೆ ಆಗಂಗಿಲ್ಲ, ಅಷ್ಟು ಸೇವೆಯನ್ನು ಮಾಡಿದರು. ಮತ್ತು ನಮ್ಮ ಚಿತ್ರದುರ್ಗ ಜಗದ್ಗುರು ಮಹಾಸನ್ನಿಧಿಯವ್ರ ಬಗ್ಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಗದಗಿನ ಜಗದ್ಗುರುಗಳು ಬಂದರೆ ಚಿತ್ರದುರ್ಗ ಜಗದ್ಗುರು ಬಂದರೆ ನಮ್ಮ ತಾಯಿ ಬಂದ್ಲಂತಿದ್ರು ಅವರು, ನಮ್ಮ ಅವ್ವ ಬಂದ್ಲಂತಿದ್ರು. ಚಿತ್ರದುರ್ಗ ಜಗದ್ಗುರುಗಳಿಗೆ, ಗದಗಿನ ಜಗದ್ಗುರುಗಳಿಗೆ. ಅದಕ್ಕೆ ಗದಗಿನ ಜಗದ್ಗುರುಗಳು ಸನ್ನಿಧಿಯವರ ಮೇಲೂ ನಮ್ಮ ದೊಡ್ಡ ಅಜ್ಜವರು ಬಹಳ ಪ್ರೇಮ ಇದ್ದರು, ಅತ್ಯಂತ ಆತ್ಮೀಯರಾಗಿದ್ದರು. ಕೊನೆಯವರೆಗೂ ಬಹಳ ಆತ್ಮೀಯರಾಗಿಯೇ ದೊಡ್ಡ ಅಜ್ಜವರು ಕೊನೆ ಗಳಿಗೆಯಲ್ಲಿ ಹಾಸಿಗೆಯಲ್ಲಿದ್ದಾಗ ಚಿತ್ರದುರ್ಗ ಜಗದ್ಗುರುಗಳು ಬಂದಾಗ ಅಜ್ಜವರು ಹಾಸಿಗೆ ಮ್ಯಾಗ ಮಲ್ಕೊಂಡಿದ್ರು. ಆದರೆ ಅವ್ರು ಬಂದಾಗ ಎಷ್ಟು ಕುಲು ನಕ್ಕೊಂತ ಮಾತಾಡಿದ್ರು ಅಂತಂದ್ರೆ ಅಷ್ಟು ಕುಲು ನಕ್ಕೊಂತ ಮಾತಾಡಿದರು.
ಆವಾಗ ಒಂದು ಹಾಸ್ಯ ಪ್ರಸಂಗ ನಡೀತು. ಅಜ್ಜೋರು ಒಂದಿಷ್ಟಕ್ಕೊಂದು ಹಣ್ಣು ತಂದಿದ್ರು, ಚಿತ್ರ ಜಗದ್ಗುರು ಮಹಾಸನ್ನಿದ್ರು. ಆ ಹಣ್ಣನ್ನು ಅಜ್ಜೋರಿಗೆ ನಮ್ಮ ದೊಡ್ಡ ಅಜ್ಜರಿಗೆ ಕೊಟ್ಟರು. ಕೊಟ್ಟ ಮ್ಯಾಗ ದೊಡ್ಡ ಅಜ್ಜೋರು, ಬರೀ ಹಣ್ಣ ಕೊಟ್ಟಿರಲ್ರಿ, ನನಗೆ ಕಾಣಿಕೆ ನಾನು ಕೊಟ್ಟಿಲ್ಲ ಅಂತಂದರು. ದೊಡ್ಡ ಅಜ್ಜವರು ಎಂದೂ ಕಾಣಿಕೆಯನ್ನು ಯಾರ ಕಡೆಯಿಂದನೂ ಕೇಳಿದ್ದಿಲ್ಲ. ಅವರು ಯಾರ ಕಡೆಯಿಂದನೂ ಒಂದು ನಯ ಕಾಣಿಕೆ ಕೊಡ್ರಿ ಅಂದಿದ್ದಿಲ್ಲ. ಆದರೆ ಅವತ್ತು ಭಾಳ ಹಾಸ್ಯವಾಗಿ, ಯಾಕ್ರಿ ನನಗೆ ಕಾಣಿಕೆ ಕೊಡಂಗಿಲ್ಲ, ನೀವು ಬರೀ ಹಣ್ಣು ಅಷ್ಟ ಕೊಟ್ರಿ ಅಂತಂದ್ರೆ, ಇಲ್ರಿಪ್ಪ ಅವ್ರು ಬತ್ತು ಜಗದ್ಗುರುಗಳು ಎಂದೂ ಕೇಳೋದವರಲ್ಲ ಅವರು ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಇತ್ತು ಅವತ್ತಿನ ದಿವಸ. ಅದಕ್ಕೆ ಅವರು ಭಾಳ ಇಲ್ಲ ಹಾಸ್ಯಮಯವಾಗಿಯೇ ಭಾಳ ಪ್ರೇಮದಿಂದ ಕೈ ಹಿಡ್ಕೊಂಡು ಸುಮಾರು ಅರ್ಧ ಗಂಟೆ ತನಕ ಅಜ್ಜವ್ರ ಜೊತೆಗೆ ಜಗದ್ಗುರು ಮಹಾಸನ್ನಿಧರು ಮಾತಾಡಿದರು. ಅವತ್ತು ಭಾಳ ಹಾಸ್ಯವನ್ನು ನಕ್ಕೋಂತ ಭಾಳ ಧೈರ್ಯವಾಗಿ ಮಾತಾಡಿದರು ಅವತ್ತು ಹಾಸಿಗೆಯಲ್ಲಿ. ಮತ್ತು ಹುಬ್ಬಳ್ಳಿ ಜಗದ್ಗುರು ಮಹಾಸನ್ನಿಧಿಯವರು, ಅವ್ರ ಮೇಲೂ ನಮ್ಮ ದೊಡ್ಡ ಅಜ್ಜವರು ಭಾಳ ಪ್ರೇಮ. ಅವರಿಗೆ ಹಾನಗಲ್ ಅಜ್ಜವ್ರು ಅಂತಿದ್ರು. ಯಾವಾಗಲೂ ಹಾನಗಲ್ ಅಜ್ಜವರು, ಹಾನಗಲ್ ಅಪ್ಪಗಳು ಅಂತಿದ್ರು. 3000 ಮಠ ಜಗದ್ಗುರು ಮಹಾಸನ್ನಿಧರು ಆದಮೇಗೂ 3000 ಮಠದ ಇಳಕಲ್ಲಿ ಬಂದ್ರೆ ಹಾನಗಲ್ ಅಪ್ಪಗಳು ಬರ್ತಾರೆ, ಇವತ್ತು ಹಾನಗಲ್ ಅಪ್ಪಗಳು ಬರ್ತಾರೆ, ಎಲ್ಲ ತಯಾರು ಮಾಡಿರಿ ಅಂತಿದ್ರು. ಅಂದ್ರೆ ಮೊದಲಿಂದನೂ ಅವ್ರ ಮೇಲೆ ಹಾನಗಲ್ಲ ಮಠಕ್ಕೆ ಇದ್ದಾಗೂ ಬಹಳ ಅವರಿಗೆ ಪ್ರೇಮ. ಅದಕ್ಕಾಗಿ 3000 ಜಗದ್ಗುರು ಮಹಾಸನ ಆದಮೇಗಂತೂ ಬಹಳ ಸಂತೋಷಪಟ್ಟರು, ಆನಂದಪಟ್ಟರು. ಅದಕ್ಕಾಗಿ ಹೊರಗಿನವರಂಥ ಅಜ್ಜವ್ರಿಗೆ ಯಾವಾಗಲೂ ಆತ್ಮೀಯ 3000 ಮಠಕ್ಕೂ ಮತ್ತು ಇಳಕಲ್ ಮಠಕ್ಕೂ, ಗದಗಿನ ಮಠಕ್ಕೂ ಇಳಕಲ್ ಮಠಕ್ಕೂ, ಚಿತ್ರದ ಮಠಕ್ಕೂ ಇಳಕಲ್ ಮಠಕ್ಕೂ ಭಾಳ ಅತ್ಯಂತ ಆತ್ಮೀಯ ಸಂಬಂಧ, ತಾತ್ವಿಕವಾದಂಥ ಸಂಬಂಧ ಇದು. ಎಂದೂ ನಶಿಸಲಾರದಂಥ ಅತ್ಯಂತ ಸಮರಸವಾದಂಥ ಸಂಬಂಧ ಇದು. ಪ್ರಸಾದವನ್ನು ಕೆಡಿಸಬೇಡ್ರಿ, ಪ್ರಸಾದವನ್ನು ಚೆಲ್ಲಬೇಡ್ರಿ. ಇಳಕಲ್ ಮಠದ ಭಕ್ತರಂದ್ರೆ ಹೋಟೆಲ್ನಾಗಾರ ಊಟ ಮಾಡಿರಿ, ಖಾನಾವಳಿಗಾರ ಊಟ ಮಾಡಿರಿ, ಲಗ್ನದಾಗಾರ ಊಟ ಮಾಡಿರಿ, ಮನೆಯಾಗಾರ ಊಟ ಮಾಡಿರಿ. ಎಲ್ಲಿ ಊಟ ಮಾಡಿದರೂ ಕೂಡ ನಮ್ಮ ಗಂಗಾಳ ಹೆಂಗಿರ್ಬೇಕಂತಂದ್ರೆ ಇನ್ನೊಬ್ಬರು ಬಂದು ಆ ಗಂಗಾಳದಾಗ ಉಣ್ಣುವಂಗಿರ್ಬೇಕು, ಅಷ್ಟು ಸ್ವಚ್ಛವಾಗಿ ಊಟ ಮಾಡಿರಿ. ಇದನ್ನು ಯಾರು ಕಲಿಸಿದ್ರು? ನಮ್ಮ ದೊಡ್ಡ ಅಜ್ಜರು ಕಲಿಸಿದ್ರು, ಬಸವಣ್ಣವ್ರು ಕಲಿಸಿದ್ರು. ಆ ಬಸವಣ್ಣವರ ಜ್ಞಾನವನ್ನು ದೊಡ್ಡ ಅಜ್ಜರು ನಮಗೆಲ್ಲ ಕಲಿಸಿದ್ರು. ಅದಕ್ಕಾಗಿ ಹಂಗೆ ದಯವಿಟ್ಟು ಎಲ್ಲಿನೂ ಪ್ರಸಾದ ಕೆಡಿಸಲಾರ ಸ್ವಚ್ಛವಾಗಿ ಊಟ ಮಾಡುವಂಥ